ಲೆಟ್ಸ್ ಟೇಕ್ ಎ ಲುಕ್. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸತತ 7 ಗಂಟೆಯಿಂದ ಟಾರ್ಗೆಟ್ ಜೆಡಿಎಸ್. ಬಿಕಾಸ್ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ರೇಡ್ ಮಾಡ್ತಿದ್ದಾರೆ. ನಿರಂತರ ರೇಡ್ ಬೆಳಗ್ಗೆ 5 ಗಂಟೆಯಿಂದ ಶುರುವಾಗಿದೆ. ಈಗ 12 ಗಂಟೆ ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗ ಸೇರಿದಂತೆ ರಾಜ್ಯದ 15 ಕಡೆ ರೇಡ್. ಜೆಡಿಎಸ್ನವರಿದ್ದಾರೆ. ಆಪ್ತ ಉದ್ಯಮಿಗಳಲ್ಲಿ ಟಾರ್ಗೆಟ್ ಆಗಿದ್ದಾರೆ. ದಾಖಲೆಗಳ ಪರಿಶೀಲನೆ ನಿರಂತರವಾಗಿ ನಡೀತಾ ಇದೆ. ಐಟಿ ಅಧಿಕಾರಿಗಳದು ಐಟಿ ವಿರುದ್ಧ ಸಿಡಿದೆದ್ದಿದ್ದಾರೆ ಎಲ್ಲ ದೋಸ್ತಿ ನಾಯಕರು ಜೆಡಿಎಸ್ ಮತ್ತು ಕಾಂಗ್ರೆಸ್. ಇದೀಗ ಬರ್ತಾ ಇದೆ 1 ಗಂಟೆಗೆ ಮಾಜಿ PM ಮತ್ತು ಮಾನ್ಯ ಕುಮಾರಸ್ವಾಮಿ ಅವರು, ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ 1 ಗಂಟೆಗೆ ಪ್ರೆಸ್ ಮೀಟ್ ಕೂಡ ಮಾಡೋರಿದ್ದಾರೆ. ನೀವು ಹೇಳ್ತೀವಿ, ನಾನೇನು ಗೊತ್ತಿಲ್ಲಪ್ಪ. ಟಿವಿನಲ್ಲಿ ಪುಟ್ಟರಾಜು ಸಣ್ಣ ನೀರಾವರಿ ಮಂತ್ರಿ ಮನೆ ರೇಡ್ ಐತೆ ಅಂತೀರಿ. ಇಲ್ಲಿ ರೇವಣ್ಣರ ಆಪ್ತರು ಯಾರ್ಯಾರು ಆಪ್ತರು ಗೊತ್ತಿಲ್ಲ. ಈಗ ರಾಯಗೌಡ ಅಂತ ಬೆಳಗ್ಗೆ ಟಿವಿ ನೋಡಿದೆ. ರಾಯಗೌಡ ಯಾರು? ಕುರುಸ್ವಾಮಿ ಇದ್ದರು, ಸಿದ್ದರಾಮಣ್ಣರು ಆಪ್ತರು. ಮೊನ್ನೆ ಅಲ್ಲೇ ಅವ್ರ ಮನೆಗೆ ಊಟಕ್ಕೆ ಹೋದ್ರಲ್ಲ ಲಾಸ್ಟ್ ಟೈಮು. ಏನು ಸ್ವಾಮಿ? ಇನ್ನು ನಾರಾಯಣ ರೆಡ್ಡಿ, ಅವ್ನು ನಾರಾಯಣ ರೆಡ್ಡಿ ಅಂತ ನಾವೇನು ಮಾಡೋದು ಸ್ವಾಮಿ? ರೇ ಅಶೋಕ್ ಅದು ನೋಡ್ರಿ, ಅಶೋಕ್ ನಮ್ಮ ಆಪ್ತ. ಅವ್ರು ಎದುರಿಸ್ತೀವಿ. ಕಾನೂನು ಬಾಹಿರವಾಗಿದ್ದರೆ ಮಾಡ್ಕೊಳ್ಳಿ, ಅದಕ್ಕೆ ನಾವೇ ತಲೆ ಕೆಡಿಸ್ಕೋಬೇಕು. ರೇ ಇಲ್ಲಿವರೆಗೆ ರಾಮನ್ ಜಪ ಮಾಡಾಯ್ತು. ರಾಮನ್ ಜಪ ಮಾಡಿ ರಾಮನ್ ಕಟ್ತೀನಿ, ಸೀತೆ ಪಾಪ ಅವ್ರಿಗೂ ಆ ದೇವ್ರಿಗೂ ಇತ್ತಂದ್ರಲ್ರಿ ಎಲ್ಲ. ಅದನ್ನ ಕಲೆಕ್ಟ್ ಮಾಡಿ ರಾಮನ್ ಕಲೆಕ್ಟ್ ಮಾಡಿ ಈಗ ದೇವೇಗೌಡರು ಜಪನೂ ಮಾಡಿದ್ರು. ಬೆಳಗ್ಗೆ ಇದ್ರೆ ರೇ ಏನಾದ್ರು ಟಿವಿನಲ್ಲಿ ನೋಡಿ, ಈಶ್ವರಪ್ಪರು ದೇವೇಗೌಡರು ಜಪ, ಯಡಿಯೂರಪ್ಪನವರು ದೇವೇಗೌಡರು ಜಪ. BJP ಮುಖಂಡರೆಲ್ಲ ಬೆಳಗ್ಗೆ ದೇವೇಗೌಡರು ಹೆಸರು ಹೇಳಿದವರು ಊಟಕ್ಕೆ ಬರಕ್ಕೆ ಅವ್ರಿಗೆ ರೇವಣ್ಣ, ದೇವೇಗೌಡರು, ಕುಮಾರಣ್ಣ. ಪಾಪ ನಾವು ಕಾಂಗ್ರೆಸ್ನವ್ರ ಮನೆ ಹತ್ರ ಕೂತಿರಂತೆ 9 ತಿಂಗಳಿಂದ ಕಾಂಗ್ರೆಸ್ನವ್ರ ಮನೆ ಹತ್ರ ಕಾಲದವಲ್ರಿ ನೀವು. BJP ನಾಚಿಕೆ ಆಗ್ಬೇಕಲ್ರಿ. 9 ತಿಂಗಳು BJPಯ ಮುಖಂಡರುಗಳು ಕಾಂಗ್ರೆಸ್ನವ್ರ ಮನೆ ಹತ್ರ ಬನ್ನಿ ಬನ್ನಿ ಬನ್ನಿ, ನಮ್ಮ ಬಸ್ಗತ್ತಿ ರಾಜೀನಾಮೆ ಕೊಡಿ, ಈ ಸರ್ಕಾರ ತೆಗಿಯೋಣ. 9 ತಿಂಗಳು ಒಂದು ಡೇಟ್ ಆಫ್ ಬರ್ತ್. ಅಂದರೆ ಈ ದೇಶದ ರಾಜಕಾರಣ ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡಬೇಕಾಯ್ತು. ಮಾಡಲಿ ಬಿಡಿ, ಮಾಡಿದ್ರೆ ನನಗೇನಂತೆ? ಅಲ್ಲಿದ್ರು ದುಡ್ಡಿದ್ರೆ ತಗೊಂಡು ಹೋಲಿ. ಯಾರು ನಾವೇನು ಬೇಡ ಅಂತೀವಾ? ಏನು ಸರ್? ನಾವೇ ಅದನ್ನ ನಮ್ಮ ಪಕ್ಷದ ಮುಖಂಡರು ದೇವೇಗೌಡರು ಕುತ್ಕೊಳ್ತೀವಿ. ಇಂಥವೆಲ್ಲ ದೇವೇಗೌಡರು ಎದುರಿಸಿ ತೀರ್ಮಾನ ಎದುರಿಸಿರೋದು. ಇಂಥವಕ್ಕೆಲ್ಲ ಹೆದರಿಕೆಂಡು ನಾವು ಕಾನೂನು ಬಾಹಿರ ಇದ್ರೆ ಮಾಡ್ಕೊಳ್ಳಿ, ಯಾರು ಬೇಡ ಅಂದರು. ನಾನೇ ಶಾಖಲಿ ಸ್ವಾಮಿ, ನಮಗೆ ದೈವಾನುಗ್ರಹ ನಮ್ಮ ಈಶ್ವರ ಶಿವ ಮತ್ತು ಶೃಂಗೇರಿ ಶಾರದಾದೇವಿ ಗುರುಗಳ ಆಶೀರ್ವಾದದವರಿಗೆ ಈ ಶಾಕು ಪಾಕು ನಮಗೆ ತಟ್ಟದೇ ಇಲ್ಲ, ಗೊತ್ತಾಯ್ತಾ? ಆಮೇಲೆ ನಂದು ನಕ್ಷತ್ರ ಯಾವ್ದು ಗೊತ್ತೇನ್ರಿ? ಸ್ವಾತಿ ನಕ್ಷತ್ರ. ಯಾರು ಸ್ವಾತಿ ನಕ್ಷತ್ರ ಜನತೆ ದೇವರ ಆಶೀರ್ವಾದ, ದೇವೇಗೌಡರು, ನಾನು, ಕುಮಾರಣ್ಣ ಎಲ್ಲ ಉಳ್ಕೊಂಡಿದ್ದೀವಿ. ಇಂಥವಕ್ಕೆಲ್ಲ ಇದಕ್ಕೆಲ್ಲ ಹೆದರ್ತಾರೆ ದೇವೇಗೌಡರು ಕುಟುಂಬ ಅನ್ನೋದಾದರೆ. ನಾನು ಅದು ಕೇಳಿದೆ ಮಾಧ್ಯಮದವ್ರಿಗೆ. ನಾನು ಮಾಧ್ಯಮದವ್ರಿಗೆ ದಯಮಾಡಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ. ದಿನ ಬೆಳಿಗ್ಗೆ ಸಾಯಂಕಾಲ ನಮ್ಮ ಟಿವಿನಲ್ಲಿ 3 ಕ್ಷೇತ್ರ, ಇದು ಮಂಡ್ಯ, ಹಾಸನ್, ಇದು. ನಾನು ನಿಮಗೆ ಪುಕ್ಷಟ್ಟೆ ನೀವು ಅಡ್ವರ್ಟೈಸ್ಮೆಂಟ್ ನಮಗೆ ಕೊಡುವಾಗ ನಾವು ನಿಮಗೆ ಧನ್ಯವಾದ ಸಲ್ಲಿಸಬಾರ್ದಾ? ನಿಮಗೆ ಕೃತಜ್ಞತಾಪೂರ್ವಕವಾಗಿ ಭಗವಂತ TV ಮಾಲೀಕರಿಗೆ ಒಳ್ಳೆಯದಾಗಿ ಅವರಿಗೆ ಇನ್ನೂ